ಏನ್ ಬಿಲ್ಡಿಂಗ್ ಅಪ್ಪ, ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದೇ ಇಲ್ಲ ಅನ್ನತ್ತೆ. ಇಷ್ಟು ದಿನ ದುಡ್ಡಿಟ್ಕೊಂತಿದ್ದಂತಹ ನಮ್ಮ ಲೈಬ್ರರಿ ಚೇರ್ಸ್ಗೆ ಇವತ್ತೊಂದು ಕಳೆ ಬಂತು ನೋಡಿ. ಏನಪ್ಪ ಮ್ಯಾಟ್ರ್ ಅಂತೀರಾ? ವೀಡಿಯೋನ ಕೊನೆವರೆಗೂ ನೋಡಿ. ಇವತ್ತು ನಮಗೆ ಇಂಟರ್ನಲ್ಸ್ ಇತ್ತು ಗುರು. ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡು ಬಂದರೆ ನಾವಿಲ್ಲಿ ಓದಿದ್ದೇ ಒಂದು, ಅಲ್ಲಿ ಟೆಸ್ಟಲ್ಲಿ ಕೊಟ್ಟಿದ್ದೇ ಒಂದು. ಹಂಗೋ ಹೆಂಗೋ ಫಸ್ಟ್ ಟೆಸ್ಟ್ನ ಬರೆದ್ಬಿಟ್ಟು ಬರೋ ಅಷ್ಟೊತ್ತಿಗೆ ನಮ್ಮ ಹುಡುಗರೆಲ್ಲ ಸೆಕೆಂಡ್ ಟೆಸ್ಟಿಗೆ ಪ್ರಿಪೇರ್ ಆಗ್ತಾಯಿದ್ರು. ಏನು ಮಾಡ್ತಾಯಿದ್ದೀರಾ, ಹೆಂಗೆ ಓದಿದ್ದೀರಾ ಅಂತ ನಾನು ಕೇಳಿದ್ರೆ ಇನ್ನೂ ಓದಿಲ್ಲ, ಬುಕ್ಕೇ ತೆಗ್ದಿಲ್ಲ ಅಂತ ಡೌ ಮಾಡಿಬಿಟ್ಟು ಟೆಸ್ಟಲ್ಲಿ ಕೂತ್ಕೊಂಡ್ಬಿಟ್ಟು ಗುರು ಕತ್ತೆತ್ತದಂಗೆ ಬುಕ್ಲೆಟ್ನ ತುಂಬಿಸೋ ನಮ್ಮ ಫ್ರೆಂಡ್ಸ್ಗಳಿಗೆ ಏನು ಹೇಳಬೇಕು ಗುರು. ಅದಾದಮೇಲೆ ನಾನು ಬಂದೆ, ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ ನೋಡಿದ್ರೆ ಫುಲ್ಲು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲ ಓದ್ತವ್ರೆ ಗುರು. ನಾವೇ ಸುಮ್ಮನೆ ಅಡ್ಡಾಡ್ಕೊಂಡಿದ್ದೀವಿ. ಸಿಮಾ ಟೆಸ್ಟಿಗೆ ಹೆಂಗೆ ಪ್ರಿಪೇರ್ ಆಗಿದೆಯಾ? ಕಾನೂನು ಕಾಲೇಜಿನಲ್ಲಿ ನಡೆಯುತ್ತಿರುವ ಟೆಸ್ಟಿನಲ್ಲಿ IPF ಆಗಿರ್ಬೋದು ಮತ್ತು WSCC ಆಗಿರ್ಬೋದು ಚೆನ್ನಾಗಿ ಬರೀರಿ ಅಂತ ಚೆನ್ನಾಗಿ ಸಲ ಟೆಸ್ಟಿಗೆಲ್ಲ ಪ್ರಿಪೇರ್ ಆಯ್ತವ್ರೆ ನೋಡ್ರಿ. ಚರಿತವ್ರು ಏನ್ರಿ ಇಲ್ಲಿಗೆ ಬಂದರೂ ಓದೋದು ಬಿಟ್ಟಿಲ್ವಲ್ರಿ. ದಾರಿ ತಪ್ಪಿ ಬಂದದ್ದು, ಹೋಗ್ಲಿಕ್ಕೆ ಮನಸ್ಸುಂಟು. ನೀವು ಹೆಂಗ್ ಬರದ್ರಿ? ಯಾವ ಟೆಸ್ಟ್ ಇತ್ತು? BSc ಫುಲ್ ಫಾರ್ಮ್ ಹೇಳಿ. ಅಕ್ಕ ಹೆಂಗೆ ಬರ್ತಿದ್ದಾರೆ ಅಂತ ಕೇಳ್ಕೊಂಬಿಟ್ಟು ನಾನು ರೂಮಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಅಂತ ನೋಡಿದ್ರೆ ನಮ್ಮ CR ಟೆಸ್ಟ್ ಬರ್ತಿದ್ದು ಖುಷಿಲಿ ನೀರು ಕುಡಿತಾ ಇದ್ದಾರೆ. ಹಾಗೆ ಜಿನಿತರಣ ಇದ್ರು ಅಂತ ನೋಡ್ಕೊಂಬಿಟ್ಟು ನೋಡಿ, ನಿಮ್ಮ ಕ್ಲಾಸಲ್ಲೂ ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ಲ ರ್ಯಾಂಕ್ ಸ್ಟೂಡೆಂಟ್, ಎಲ್ಲ ಬರೆದ್ರು ಇವ್ರು ಮಾತ್ರ ಬರ್ದಿರಲ್ಲ, ಲಾಸ್ಟಲ್ಲಿ ಕೊಟ್ಟು ಬರ್ತಾ ಇದ್ದಾರೆ. ಚೆನ್ನಾಗಿ ಬರೋದ್ರಾ ಅಕ್ಕ? ನೀನಕ್ಕ ಇಲ್ಲಿ ನೋಡಕ್ಕ ಚೆನ್ನಾಗಿ ಬರ್ದಿಲ್ವಾ? ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಡೇ. ನೆಕ್ಸ್ಟ್ ಹೆಂಗೆ ಮಾಡ್ದಕ್ಕ? ಟೆಸ್ಟ್ ಥರನೇ ಬರ್ತೀಯ ಅಂತೀಯ ಅಲ್ವಾ? ನಂಗೆ ಗೊತ್ತು.